ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಹಿವೀರ್. ಈ ವಿಡಿಯೋದಲ್ಲಿ ಯುದ್ಧಗಳ ವಿಲೀನಗಳು ಮತ್ತು ಅದರ ಸವಾಲುಗಳನ್ನು ನೋಡೋಣ. ಉಕ್ರೇನ್ ಮತ್ತು ಇರಾನ್ ಯುದ್ಧಗಳು ಒಂದಕ್ಕೊಂದು ವಿಲೀನಗೊಳ್ಳುತ್ತಿವೆ ಎಂಬ ಆತಂಕದ ಬಗ್ಗೆ ಈಗಾಗಲೇ ತಜ್ಞರುಗಳು ಹಲವು ಡಿಸ್ಕಷನ್ಗಳನ್ನು ನಡೆಸ್ತಾ ಇದ್ದಾರೆ. US ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಥವಾ ಪ್ರಮುಖ ನಾಯಕರು ಈ ಪರಿಸ್ಥಿತಿಯಿಂದ ಸುಲಭವಾಗಿ ಹಿಂದೆ ಸರಿಯಲು ಸಾಧ್ಯವಿಲ್ಲ, ಯಾಕೆಂದರೆ ಇದು ಜಾಗತಿಕ ಮಾರುಕಟ್ಟೆ ಮತ್ತು ತೈಲ ಪೂರೈಕೆಯ ಮೇಲೆ ಭಾರೀ ಪರಿಣಾಮ ಬೀರುತ್ತದೆ. ಹೇಗೆ ಅಂತಂದರೆ, ಬ್ರಿಟನ್ ವುಡ್ ಒಪ್ಪಂದ ಈಗಾಗಲೇ ನಮಗೆಲ್ಲ ಗೊತ್ತಿರೋದೆ, ಮತ್ತು ಅದರ ಜಾಗತಿಕ ವ್ಯಾಪಾರ ಹೇಗೆ ನಡೆಯುತ್ತೆ ಅಂತ ನಮ್ಗೆ ಗೊತ್ತಿದೆ ಆಲ್ರೆಡಿ. ಎರಡನೇ ಮಹಾಯುದ್ಧದ ನಂತರ 1945ರಲ್ಲಿ ನಡೆದ ಬ್ರಿಟನ್ ವುಡ್ ಒಪ್ಪಂದದ ಪ್ರಕಾರ ಅಮೆರಿಕವು ತನ್ನ ಬಲವಾದ ನೌಕಾಪಡೆಯ ಮೂಲಕ ಜಾಗತಿಕ ಸಮುದ್ರ ಮಾರ್ಗಗಳನ್ನು ಮತ್ತು ಮುಕ್ತ ವ್ಯಾಪಾರವನ್ನು ರಕ್ಷಿಸುವುದಾಗಿ ಭರವಸೆ ನೀಡಿರುತ್ತೆ. ಬದಲಿಗೆ ಜಗತ್ತು US ಡಾಲರನ್ನು ಜಾಗತಿಕ ಮೀಸಲು ಮುದ್ರೆಯಾಗಿ ಬಳಸುವಂತಾಗುತ್ತೆ. ಆ ಒಪ್ಪಂದದ ಪ್ರಕಾರ ಡಾಲರ್ ಪ್ರಭಾವ ಮತ್ತು ಅದರ ಆರ್ಥಿಕತೆ, ಅಂದರೆ USನ ಆರ್ಥಿಕತೆಯನ್ನು ನೋಡೋಣ ಹೇಗಾಗುತ್ತೆ ಈ ಬ್ರಿಟನ್ ವುಡ್ ಒಪ್ಪಂದ ಆದ ನಂತರ ಅನ್ನೋದು. ಜಾಗತಿಕ ಮೀಸಲು ಕರೆನ್ಸಿಯಾಗಿ ಡಾಲರ್ ಹೊಂದಿರುವುದರಿಂದ ಅಮೆರಿಕಕ್ಕೆ ಸಿಗುವ ಆರ್ಥಿಕ ಸೌಲಭ್ಯಗಳು ಅಗಾಧವಾಗ್ತವೆ. ಒಂದು ವೇಳೆ ಅಮೆರಿಕವು ಜಾಗತಿಕ ಸಮುದ್ರ ಮಾರ್ಗಗಳ ರಕ್ಷಣೆಯ ಜವಾಬ್ದಾರಿಯಿಂದ ಹಿಂದೆ ಸರಿದರೆ ಅಥವಾ ಹರ್ಮುಜ್ ಜಲಸಂಧಿಯ ಮೇಲಿನ ನಿಯಂತ್ರಣವನ್ನು ಕಳೆದುಕೊಂಡರೆ ಅದು ಜಾಗತಿಕವಾಗಿ ಅಮೆರಿಕದ ಪ್ರಭಾವವನ್ನು ಕುಗ್ಗಿಸ್ತದೆ ಮತ್ತು ಡಾಲರ್ನ ಪ್ರಾಬಲ್ಯಕ್ಕೆ ದೊಡ್ಡ ಹೊಡೆತ ಬೀಳ್ತದೆ. ಇನ್ನು ಉಕ್ರೇನಿಯನ್ ಗುಪ್ತಚರ ಕೋಶಗಳು ಇರಾಕ್ನಲ್ಲಿ ದಾಳಿಗಳನ್ನು ನಡೆಸಿ ಅವುಗಳನ್ನು ವಿವಿಧ ಬಣಗಳ ಮೇಲೆ ಆರೋಪಿಸುತ್ತಿವೆ ಎಂದು ಚರ್ಚಿಸಲಾಗ್ತಿದೆ. ಉಕ್ರೇನ್ ಇರಾನ್ನ ಹಡಗಿನ ಮೇಲೆ ದಾಳಿ ನಡೆಸಿರುವುದು ಮತ್ತು ಇರಾಕ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಈ ಬಗ್ಗೆ ಹೇಳಿಕೆ ನೀಡಿರುವುದು ಈ ಸಂಘರ್ಷಗಳು ಒಂದಕ್ಕೊಂದು ಬೆರೆಯುತ್ತಿರುವುದನ್ನು ತೋರಿಸ್ತದೆ. ಉಕ್ರೇನ್ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆ ಏನಂತಂದರೆ, ಉಕ್ರೇನ್ ಇರಾನ್ನ ಶಾಹಿದ್ ಡ್ರೋನ್ಗಳ ಬಗ್ಗೆ ಆರೋಪಿಸಿರುವುದು ಮತ್ತು ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಅವರ ಹೇಳಿಕೆಗಳು ಈ ಎರಡೂ ಯುದ್ಧಗಳ ನಡುವಿನ ನಂಟನ್ನು ತೋರಿಸ್ತದೆ. ಉಕ್ರೇನ್ ಕಾರ್ಯತಂತ್ರ ಮತ್ತು ಅಮೆರಿಕದ ಬೆಂಬಲ ಹೇಗೆ ಪಡಿಬೇಕು ಅಂತ ಜೆಲೆನ್ಸ್ಕಿ ಅವರು ಪ್ರಯತ್ನ ಪಡ್ತಾರೆ ಅಂತಂದರೆ, ಡೊನಾಲ್ಡ್ ಟ್ರಂಪ್ ಅವರ ದೃಷ್ಟಿಯಲ್ಲಿ ತಮ್ಮ ಪ್ರಾಮುಖ್ಯತೆಯನ್ನು ಕಾಪಾಡಿಕೊಳ್ಳಲು ಮತ್ತು ಅಮೆರಿಕದ ನಿರಂತರ ಸಹಾಯವನ್ನು ಪಡೆಯಲು ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಉದ್ದೇಶಪೂರ್ವಕವಾಗಿ ಸಂಘರ್ಷಗಳನ್ನು ಹೆಚ್ಚಿಸಲು ಪ್ರಯತ್ನಿಸ್ತಿದ್ದಾರೆ. ಉತ್ತರ ಕೊರಿಯಾದ ಸೈನಿಕರ ಚಲನವಲನದ ಮೇಲೆ ಕೂಡ ಆರೋಪಣೆ ಮಾಡಿದ್ದಾರೆ. ಹೇಗೆ ಅಂದರೆ, ರಷ್ಯಾಕ್ಕೆ ಸುಮಾರು 30,000 ಉತ್ತರ ಕೊರಿಯಾದ ಸೈನಿಕರು ಏಷ್ಯಾದ ಭದ್ರತಾ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದು ಜೆಲೆನ್ಸ್ಕಿ ಆರೋಪಿಸಿದ್ದಾರೆ. ಇನ್ನು ಈ ಎಲ್ಲ ಬೆಳವಣಿಗೆಗಳು ಮತ್ತು ಪರಸ್ಪರ ದಾಳಿಗಳು ಉದ್ದೇಶಪೂರ್ವಕವಾಗಿರಲಿ ಅಥವಾ ಇಲ್ಲದಿರಲಿ, ಇವು ಜಾಗತಿಕ ಮಟ್ಟದ ಒಂದು ದೊಡ್ಡ ಯುದ್ಧಕ್ಕೆ ದಾರಿ ಮಾಡಿಕೊಡ್ಬೋದು ಅಂತ ಹಲವು ತಜ್ಞರುಗಳ ಆತಂಕವಾಗಿದೆ. ಇರಾನ್ ಯುದ್ಧದ ಪ್ರಸ್ತುತ ಸ್ಥಿತಿ ಏನಂತಂದರೆ, ಇರಾನ್ ತನ್ನ ದೀರ್ಘಕಾಲೀನ ಕ್ಷಿಪಣಿಗಳನ್ನು ಗಲ್ಫ್ ರಾಷ್ಟ್ರಗಳು ಮತ್ತು ಇಸ್ರೇಲ್ ವಿರುದ್ಧ ರಕ್ಷಣೆಗಾಗಿ ಇಟ್ಕೊಂಡಿರೋದ್ರಿಂದ ಅದು ಉಕ್ರೇನ್ ಜೊತೆ ಮತ್ತೊಂದು ದೊಡ್ಡ ಯುದ್ಧನ ಮಾಡೋಕ್ಕೆ ಇಷ್ಟಪಡಲ್ಲ ಎಂದು ಹಲವು ತಜ್ಞರು ಹೇಳ್ತಿದ್ದಾರೆ. ಹೀಗೆ ಒಂದಕ್ಕೊಂದು ಇರಾನ್ ಮತ್ತು ಉಕ್ರೇನಿಯನ್ ಯುದ್ಧಗಳು ಒಂದಕ್ಕೊಂದು ಹೇಗೆ ಮರ್ಜ್ ಆಗ್ತಿದ್ದಾವೆ ಅನ್ನೋದನ್ನ ಈ ಎಪಿಸೋಡ್ನಲ್ಲಿ ನಾವು ನೋಡಿದ್ವಿ. ಬಟ್ ಆದರೂ ಇರಾನ್ ಉಕ್ರೇನ್ನ ತಂಟೆಗೆ ಈ ಸಮಯದಲ್ಲಿ ಹೋಗೋದಿಲ್ಲ. ಯಾಕೆ ಅಂತಂದರೆ, ಅದಕ್ಕೆ ಆದ ಕಮಿಟ್ಮೆಂಟ್ ಇದ್ದಾವೆ. ಏನು ಗಲ್ಫ್ ರಾಷ್ಟ್ರಗಳ ಎದುರು ಹೋರಾಡಬೇಕು, ಇಸ್ರೇಲ್ ಎದುರು ಹೋರಾಡಬೇಕು, ಅಮೆರಿಕದ ಎದುರು ಹೋರಾಡಬೇಕು. ಇದ್ರ ಮಧ್ಯದಲ್ಲಿ ಉಕ್ರೇನ್ ಎದುರು ಹೋರಾಡೋದಕ್ಕೆ ಅಷ್ಟು ಶಕ್ತಿನ ವ್ಯಯ ಮಾಡೋದಕ್ಕೆ ಇರಾನ್ ಇಷ್ಟಪಡೋದಿಲ್ಲ ಅಂತ. ಇಲ್ಲಿಗೆ ಈ ಸಮಯದ ಸುದ್ದಿಯನ್ನು ನೋಡಾಯಿತು. ಮತ್ತೊಂದು ಸುದ್ದಿಯನ್ನು ತಂದು ನಿಮ್ಮ ಮುಂದೆ ಒಪ್ಪಿಸ್ತೇನೆ. ಇನ್ನಷ್ಟು ಮತ್ತಷ್ಟು ಮಗದಷ್ಟು ಸುದ್ದಿಗಳನ್ನು ಕೇಳೋದಕ್ಕೆ ಮಹಿವೀರ್ @KSP ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.